ಸಹೋದರ, ನೀನು ಮಾರೀಚನಿಗೆ ಮಾನವಾಸ್ತ್ರದಿಂದ ಮಾಡಿದ ಪ್ರಹಾರಕ್ಕೆ ಆ ಮಾರೀಚ ಸುಬಾಹು ಇಬ್ಬರು ಮತ್ತೆಂದೂ ಯಜ್ಞದ ಕಡೆಗೆ ಬರುವುದಿಲ್ಲ ಎನಿಸುತ್ತಿದೆ. ಹಾಗೇನಿಲ್ಲ ಲಕ್ಷ್ಮಣ. ಅವರು ತಮ್ಮ ಬಲವನ್ನು ಇನ್ನಷ್ಟು ಜೊತೆಗೂಡಿಸಿಕೊಂಡು ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಏನೂ ಆಶ್ಚರ್ಯವಿಲ್ಲ. ನಿನ್ನ ಮಾತು ನಿಜ ಸಹೋದರ. ಅದೋ ನೋಡು, ಆ ಸುಬಾಹು ಮತ್ತೆ ಈ ಯಜ್ಞದ ಕಡೆಗೆ ಪ್ರವೇಶ ಮಾಡುತ್ತಿದ್ದಾನೆ. ಶಿಷ್ಯರೇ, ರಾಮ ಅವತಾರದಲ್ಲಿ ತಾಟಕಿ ಸುಬಾಹುವಿನಂಥ ಸಂಹಾರವಾಯಿತು. ಅಲ್ಲಿಂದಲೇ ರಾಮನ ಅವತಾರ ದುಷ್ಟರ ನಿಗ್ರಹ, ಶಿಷ್ಟರಿಗೆ ಅನುಗ್ರಹ ನೀಡಲು ಆರಂಭಿಸಿತು. ನಂತರ ಶ್ರೀರಾಮ ಅಹಲ್ಯೆಗೆ ಶಾಪ ವಿಮೋಚನೆ ಮಾಡಿ ತನ್ನ ಮಹಿಮೆಯನ್ನು ತೋರಿದ್ದೇ ಸಾಕ್ಷಿಯಾಗಿದೆ. ಸಹೋದರಿಯ ಅಹಲ್ಯಾದೇವಿ, ರಾಮನ ಆಗಮನದಿಂದ ನಿನ್ನ ಶಾಪ ವಿಮೋಚನೆಯಾಯಿತು. ಇನ್ನು ಮುಂದೆ ನಿನಗೆ ಸನ್ಮಂಗಳವು ಉಂಟಾಗುವುದು. ಧನ್ಯಳಾದೆ ಮಹರ್ಷಿ, ಧನ್ಯಳಾದೆ. ರಾಮಚಂದ್ರ, ಈ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣುವುದಕ್ಕಾಗಿ, ನನ್ನ ಶಾಪ ವಿಮೋಚನೆಗಾಗಿ ಸಾವಿರಾರು ವರ್ಷಗಳಿಂದ ಧ್ಯಾನಿಸುತ್ತಾ ಕಾಯುತ್ತಿದ್ದೆ. ಆ ನನ್ನ ತಪಸ್ಸು, ನಿರೀಕ್ಷೆ ಇಂದು ನಿನ್ನ ಆಗಮನದಿಂದ ಸಾರ್ಥಕವಾಯಿತು ತಂದೆ. ಗುರುದೇವ, ಅಹಲ್ಯೆಯ ಶಾಪ ವಿಮೋಚನೆ ಆದ ನಂತರ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಮಿಥಿಲೆಗೆ ಕರೆದುಕೊಂಡು ಹೋದರಲ್ಲವೇ? ಹೌದು ಶಿಷ್ಯರೇ, ಅದೊಂದು ನೆಪ ಅಷ್ಟೇ. ಲಕ್ಷ್ಮಿಯ ಅವತಾರವಾಗಿ ಜನ್ಮ ತಾಳಿದ ಸೀತಾದೇವಿಯನ್ನು ಅವನು ವರಿಸಬೇಕಾಗಿತ್ತು. ಶಿವಧನಸ್ಸನ್ನು ಮುರಿದು ತನ್ನ ಮಹಿಮೆಯನ್ನು ತೋರಬೇಕಾಗಿತ್ತು. ಅದರಿಂದ ಶ್ರೀರಾಮ ವಿಶ್ವಾಮಿತ್ರ ಮುನಿಗಳೊಂದಿಗೆ ಮಿಥಿಲೆಗೆ ಹೋದ. ಎಲ್ಲ ಸುಸೂತ್ರವಾಗಿ ನಡೆದು ಲೋಕ ಕಲ್ಯಾಣದ ಮಹಾ ಆರಂಭದಂತೆ ಸೀತಾರಾಮರ ಕಲ್ಯಾಣ ಅತ್ಯಂತ ವೈಭವದಿಂದ ನಡೆಯಿತು. ಅದು ತ್ರೇತಾಯುಗದ ಒಂದು ಅಭೂತಪೂರ್ವ ಪ್ರಸಂಗವೆಂದು ನಿಸ್ಸಂಶಯವಾಗಿ ಹೇಳಬಹುದು. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ.
ಸರ್ವೋತ್ತಮನನು ಸರ್ವಮಂಗಳೇ ವರಿಸುವ ಪರಿಯನು ನೋಡುವುದೇ ಲೋಕಲೋಕಗಳ ಪುಣ್ಯಚೇತನರ ಮಹಾಭಾಗ್ಯದ ಕ್ಷಣವಿದುವೇ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಸೀತಾರಾಮರು ಸಕಲ ಪರಿವಾರ ಸಮೇತ ಅಯೋಧ್ಯೆಗೆ ಮರಳಿದರು. ಅವರ ದಾಂಪತ್ಯ ಜೀವನ ಆನಂದದಾಯಕವಾಗಿಯೇ ಇತ್ತು. ಹೌದು, ಅವರು ನಿಜವಾಗಲೂ ಸುಖವಾಗಿಯೇ ಇದ್ದರು. ಸೀತೆ ರಾಮನನ್ನು ವರಿಸಿದ ಆ ಸಂದರ್ಭದಲ್ಲೇ ಜನಕ ಮಹಾರಾಜ ತನ್ನ ಪುತ್ರಿಯಾದ ಊರ್ಮಿಳೆಯನ್ನು ಮತ್ತು ತನ್ನ ಸೋದರನ ಪುತ್ರಿಯರಾದ ಶ್ರುತಕೀರ್ತಿ ಮತ್ತು ಮಾಂಡವಿಯರನ್ನು ರಾಮ ಸೋದರರಾದ ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ಕೊಟ್ಟು ವಿವಾಹ ಮಾಡಿದ್ದ. ಆ 4 ಜೋಡಿಗಳು ಅಯೋಧ್ಯೆಯಲ್ಲಿ ಸುಖವಾಗಿದ್ದರು. ಭರತ ಶತ್ರುಘ್ನನೊಡನೆ ತನ್ನ ತಾಯಿ ಕೈಕೆಯ ದೇಶ ಕೇಕಯಕ್ಕೆ ಹೋಗಿದ್ದ. ಅದೇ ಸಮಯದಲ್ಲಿ ದಶರಥ ಮಹಾರಾಜ ಶ್ರೀರಾಮನಿಗೆ ಯುವರಾಜ ಪಟ್ಟ ಕಟ್ಟಲು ನಿರ್ಧರಿಸಿದ. ಅದನ್ನು ತಿಳಿದ ಕೈಕೇಯಿಯ ದಾಸಿ ಮಂಥರೆ ಮಹಾರಾಣಿ, ನೀವು ಹೀಗೆ ಮೌನವಾಗಿದ್ದರೆ ಎಲ್ಲ ವ್ಯರ್ಥವಾಗುತ್ತದೆ. ಭರತನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಇಷ್ಟು ಕಾಲ ಪಟ್ಟ ಪ್ರಯತ್ನಗಳೆಲ್ಲ ವ್ಯರ್ಥವಾಗುತ್ತದೆ. ನಿಮಗೆ ದುಃಖವಾದರೆ, ನಿರಾಸೆಯಾದರೆ ನನಗೂ ದುಃಖವಾಗುತ್ತದೆ, ನಿರಾಸೆಯಾಗುತ್ತದೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನೇರವಾದ ನನ್ನ ಮಾತುಗಳು ಅರ್ಥವಾಗದಷ್ಟು ಅಮಾಯಕಳಾಗಬೇಡಿ ಮಹಾರಾಣಿ. ನೀವು ಕ್ಷತ್ರಿಯ ವಂಶ ಸಂಜಾತೆ, ಮಹಾರಾಜರ ಕೈ ಹಿಡಿದ ರಾಣಿ. ಅರಮನೆಯ ಒಳ ಹೊರಗೆ ಗುಪ್ತವಾಗಿ ಸಂಚರಿಸುವ ವಂಚನೆಯನ್ನ, ಕ್ರೌರ್ಯವನ್ನ ಅರ್ಥ ಮಾಡಿಕೊಳ್ಳಿ. ಮಹಾರಾಣಿಯಾದ ನಿಮಗೆ ಈ ಸೂಕ್ಷ್ಮಗಳನ್ನೆಲ್ಲ ನಾನು ಹೇಳಿಕೊಡಬೇಕೆ? ಯಾವ ವಂಚನೆ, ಎಂತಹ ಕ್ರೌರ್ಯ, ಅದೇನೆಂದು ಬಿಡಿಸಿ ಹೇಳು. ಮಹಾರಾಜರು ಯಾವಾಗಲೂ ಧರ್ಮಸಮ್ಮತದ ಮಾತುಗಳನ್ನೇ ಆಡುತ್ತೆರೆಂದು ನೀವು ನಂಬಿಕೊಂಡಿದ್ದೀರಾ? ಆಹುದಲ್ಲವೇ? ಅದು ನಿಜ. ಮಹಾರಾಜರ ಮಾತಿನಲ್ಲಿ ಯಾವ ವಂಚನೆಯೂ ಇಲ್ಲ. ಅಯ್ಯೋ, ನಿಮಗೆ ನಾನು ಏನು ಹೇಳಲಿ? ಆ ಮಾತುಗಳು ನಿಮ್ಮನ್ನು ಓಲೈಸಲು ಆಡುವ ಬೋರಿ ಬಣ್ಣದ ಮಾತುಗಳು. ಆ ಮಧುರವಾದ ಮಾತುಗಳ ಮನಸ್ಸಿನಲ್ಲಿ ನಿಮಗೆ ಕೇಡು ಮಾಡುವ ದುರುದ್ದೇಶ ಇರುವುದು ನಿಮಗೆ ಅರ್ಥವಾಗುತ್ತಿಲ್ಲ. ಶೃಂಗಾರದ ಸುಖ ನೀಡಲು ನೀವು ಬೇಕು, ರಾಜಮಾತೆ ಎನಿಸಿಕೊಳ್ಳಲು ಆ ಕೌಸಲ್ಯೆಯೇ? ಸದಾ ನಿಮ್ಮ ಪ್ರೇಮದಾಲಿಂಗನದಲ್ಲಿ ಆನಂದ ಪಡುವ ಮಹಾರಾಜರ ಮನಸ್ಸಿನಲ್ಲಿ ಹಿರಿಯ ರಾಣಿಯ ಮಗನ ಪಟ್ಟಾಭಿಷೇಕದ ಕನಸು. ಇದ್ಯಾವ ನ್ಯಾಯ? ಇದೆಲ್ಲ ಪೂರ್ವ ಯೋಜಿತ ಸಂಚು. ರಾಮನ ಪಟ್ಟಾಭಿಷೇಕ ಮಾಡುವ ಉದ್ದೇಶದಿಂದಲೇ ಭರತನನ್ನು ಕೈಕೆ ದೇಶಕ್ಕೆ ಕಳಿಸಿದ್ದಾರೆ. ಮಹಾರಾಜರ ಮೋಹಪಾಶದಲ್ಲಿ ಬಳಲುತ್ತಿರುವ ನಿಮಗೆ ಈ ಸಂಚು ಅರ್ಥವಾಗುತ್ತಿಲ್ಲ. ಬಳಲಿದಾಗ ನೀವು ಬೇಕು, ಆಸೆ ಕೆರಳಿದಾಗ ನೀವು ಬೇಕು. ಆದರೆ ಪಟ್ಟಕ್ಕೆ ಮಾತ್ರ ನಿಮ್ಮ ಮಗ ಭರತನಲ್ಲ, ರಾಮ. ಮಹಾರಾಣಿ, ಮಹಾರಾಜರು ನಿಮ್ಮ ಪತಿಯಲ್ಲ,
ಪತಿಯ ರೂಪದಲ್ಲಿರುವ ಶತ್ರು. ಯೋಚಿಸಿ ಮಹಾರಾಣಿ, ಈಗಲೇ ಚೆನ್ನಾಗಿ ಯೋಚಿಸಿ. ಇಲ್ಲವಾದರೆ ಮುಂದೆ ಯೋಚನೆ ಮಾಡಲು ಅವಕಾಶವಿಲ್ಲದಿರುವಂತೆ ಎಲ್ಲವೂ ಮುಗಿದು ಹೋಗುತ್ತದೆ. ಅಂದರೆ ರಾಮಚಂದ್ರನ ಪಟ್ಟಾಭಿಷೇಕ ನನ್ನ ಪುತ್ರ ಭರತನ ವಿನಾಶಕ್ಕೆ ರೂಪಿಸಿರುವ ಕಪಟ ನಾಟಕವೇ? ಇನ್ನೂ ಸಂದೇಹವೇ? ಭರತನಿಗೆ ದ್ರೋಹ ಮಾಡಲು ನೋಡುತ್ತಿರುವ ಮಹಾರಾಜರು ನಿಮ್ಮ ಪ್ರೇಮಕ್ಕೂ ದ್ರೋಹ ಮಾಡುತ್ತಿದ್ದಾರೆ. ಇದು ನಿಜವೇ ಮಂಥರೆ? ಇದು ನಿಜವೇ? ಸೂರ್ಯನ ಬೆಳಕಿನಷ್ಟೇ ನಿಜ. ಮಹಾರಾಣಿ, ಈಗಲೂ ಕಾಲ ಮಿಂಚಿಲ್ಲ. ಉದಾಸೀನ ಮಾಡದೆ ನಿಮ್ಮ ಮತ್ತು ನಿಮ್ಮ ಪುತ್ರನ ಹಿತರಕ್ಷಣೆ ಮಾಡಿಕೊಳ್ಳಿ. ನನ್ನ ಮಾತು ನೆನಪಿನಲ್ಲಿರಲಿ. ಒಂದು ವೇಳೆ ರಾಮನ ಪಟ್ಟಾಭಿಷೇಕ ನಡೆದು ಬಿಟ್ಟರೆ ನೀವು ಬದುಕಿದ್ದು ಸತ್ತಂತೆ. ನಿಮ್ಮ ಭರತನನ್ನು ನಿಮ್ಮ ಕೈಯಾರೆ ನೀವೇ ಕೊಂದು ಹಾಕಿದಂತೆ. ಮಂಥರೆಯ ದುರ್ಬೋಧನೆಯಿಂದ ಕೈಕೆಯ ಮನಸ್ಸು ಕೆಟ್ಟಿತು. ರಾಮನ ಮೇಲೆ ಈವರೆಗೂ ಇದ್ದ ಪ್ರೀತಿಯೆಲ್ಲ ಇಲ್ಲವಾಯಿತು. ತನ್ನ ಮಗ ಭರತನೇ ಯುವರಾಜನಾಗಬೇಕು, ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ದಶರಥನ ಬಳಿ ವರ ಕೇಳಲು ನಿಶ್ಚಯಿಸಿದಳು. ಅಂದಿನ ರಾತ್ರಿ ದಶರಥ ಮಹಾರಾಜನ ಪಾಲಿಗೆ ನಿಜವಾಗಲೂ ಅತ್ಯಂತ ದಾರುಣವಾದ ರಾತ್ರಿಯಾಯಿತು. ಪ್ರಭು, ನೀವೇ ಅನುಗ್ರಹಿಸಿದ ವರವನ್ನು ಈಗ ಈಡೇರಿಸಿ ಎಂದು ಕೇಳಿದರೆ ಇಷ್ಟೊಂದು ಚಿಂತೆ? ಅಥವಾ ನೀವು ಹಿಂಜರಿಯುತ್ತಿದ್ದೀರೆ? ಎಲ್ಲಿಯಾದರೂ ಉಂಟೆ? ನಿಮ್ಮಂತಹ ಧರ್ಮಾತ್ಮರು ಕೊಟ್ಟ ಮಾತಿಗೆ ತಪ್ಪುತ್ತಾರೆ. ಅದರಲ್ಲೂ ಪ್ರಾಣಕ್ಕಿಂತ ಮಿಗಿಲಾದ ಪುತ್ರ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿದ ಮೇಲೆ ಕೊಟ್ಟ ಮಾತಿನಿಂದ ಹಿಂದೆ ಸರಿಯುತ್ತಾರೆಯೇ? ಖಂಡಿತ ಇಲ್ಲ. ಏಕೆ ಪ್ರಭು ಈ ಮೌನ? ನೀವು ಈ ರೀತಿ ಆಕಾಶ ಕಳಚಿ ಬಿದ್ದವರಂತೆ ನಿಂತಿದ್ದರೆ ನಾನು ನನ್ನ ವರಗಳನ್ನು ಹೇಗೆ ಕೇಳಲಿ? ಇಷ್ಟವಿಲ್ಲವಾದರೆ ಹೇಳಿಬಿಡಿ,
ನಾನು ಈ ಕೋಪಗ್ರಹದಲ್ಲೇ ನರಳಿ ನರಳಿ ಪ್ರಾಣ ಬಿಡುತ್ತೇನೆ. ನಿಮ್ಮನ್ನು ದಾಕ್ಷಿಣ್ಯದಿಂದ ಮುಕ್ತಗೊಳಿಸುತ್ತೇನೆ. ಬೇಡದೇವಿ, ಪದೇ ಪದೇ ಪ್ರಾಣ ಬಿಡುವ ಮಾತುಗಳನ್ನು ಆಡಬೇಡ. ನೀನು ಪ್ರಾಣ ಕಳೆದುಕೊಂಡರೆ ನಾನು ನೆಮ್ಮದಿಯಿಂದ ಬದುಕಲು ಸಾಧ್ಯವೇ? ಕ್ಷಣ ಕ್ಷಣವೂ ನಿನ್ನ ಪ್ರೀತಿಗಾಗಿ ಕಾತರಿಸುತ್ತಿರುವ ನಾನು ನಿನ್ನ ಸಾವನ್ನು ಬಯಸುತ್ತೇನೆ. ಇಲ್ಲ ದೇವಿ, ನೀನಿಲ್ಲದೆ, ನಿನ್ನ ಪ್ರೀತಿ ಇಲ್ಲದೆ ನನ್ನ ಬದುಕು ನಿರರ್ಥಕ. ಕೇಳ್ದೇವಿ, ನಿನ್ನ ವರಗಳನ್ನು ಕೇಳಿಕೋ. ಪ್ರಭು, ಸರಿಯಾಗಿ ಕೇಳಿಸಿಕೊಳ್ಳಿ. ನಾನು ಕೇಳುವ 2 ವರಗಳಲ್ಲಿ ಮೊದಲನೆಯದು ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.